ನಿನ್ ತಲೆಯಲ್ಲಿ ಲದ್ದಿ ತುಂಬ್ಕೊಂಡಿದ್ಯಾ? ನಿನಗೆ ಹೇಳಿದ್ದೆ ತಾನೆ ಭಾರ್ಗವಿ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಅಂತ. ಯಾಕೆ ಅವಳ ಹೊರ ಕರ್ಕೊಂಬಂದೆ? ಅಯ್ಯೋ, ನಾನು ಕರ್ಕೊಂಡ್ ಬಂದಿಲ್ವಾ? ನೀನೇ ಕರ್ಕೊಂಡು ಬಂದಿದ್ದು. ಅವನಿಗೆ ಹೇಳಿ ಕಳ್ಸಿದ್ದೆ ತಾನೆ. ಹೆಂಡತಿಗೋಸ್ಕರ ಲಾಯರ್ ಕೆಲಸನ ಶುರು ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಅಷ್ಟೊಂದೆಲ್ಲ ಖುಷಿ ಪಡೋದಕ್ಕೆ ಹೋಗ್ಬೇಡಿ. ಇದು ಅವ್ರ ಅಪ್ಪನ ಪ್ಲಾನೇ ಆಗಿರುತ್ತೆ. ಈಗ ಇವಳನ್ನ ಹೊರಗಡೆ ಕರ್ಕೊಂಡ್ಬಂದು ಇನ್ನೂ ಹೆಚ್ಚು ಚಿತ್ರಹಿಂಸೆ ಕೊಡಬೇಕು ಅಂತ ಅವನ ಉದ್ದೇಶ. ಅವನ ಮೇಲೆ ಯಾವುದೇ ಕಾರಣಕ್ಕೂ ಕಿಂಚಿತ್ ಮಾತ್ರ ನನ್ನ ನಂಬಿಕೆ ಇಲ್ಲ. ಅಪ್ಪ, ನೀವ್ ಅನ್ಕೊಂಡಿರೋ ಹಾಗೇನೂ ಇಲ್ಲ ಅಪ್ಪ. ನೀವ್ ಅನ್ಕೊಳ್ತಿರೋ ತರ ಏನಾದ್ರೂ ಇದ್ದಿದ್ರೆ ನಾನ್ ಜೈಲಲ್ಲೇ ಕೊಳೆಯೋ ಹಾಗೆ ಅವ್ರು ಮಾಡ್ಬೋದಿತ್ತಲ್ವಾ? ಅವ್ರಪ್ಪನ ವಿರುದ್ಧನೇ ನಿಂತು ಅವ್ರು ಯಾಕೆ ಹೋರಾಡ್ತಿದ್ರು? ನೋಡು ಪುಟೆ, ನೀವೇನೇ ಅಂದ್ಕೊಂಡ್ರು ಹೇಳಿದ್ರು ಅವನು JP ಮಗ ಅನ್ನೋ ಸತ್ಯ ಸುಳ್ಳಾಗೋದಿಲ್ಲ. ಅಪ್ಪನ ತರನೇ ಮಗ, ತಂದೆ ಮಗ ಇಬ್ರು ಒಂದೇ ಬುದ್ಧಿಯವರು. ಜೀವನ ಪರ್ಯಂತ ನಿನ್ ಜೊತೆಲೇ ಇರ್ತೀನಿ ಅಂತ ಕರ್ಕೊಂಡೋದನು ನಿನ್ ಮೇಲೆ ಅಪವಾದ ಆಗ್ತಾ ನಿನ್ನ ಜೈಲ್ಗೆ ಹೋಗೋಗ್ ಮಾಡ್ದ. ಈಗ ನಿನ್ನ ಜೈಲಿಂದ ಆಚೆ ಕರ್ಕೊಂಬರೋ ನಾಟಕ ಬೇರೆ. ನನಗಂತೂ ಹೇಳ್ತೀನಿ ಪುಟ್ಟಿ, ಆ ಕುಟುಂಬದ ಮೇಲೆ ನಂಬಿಕೆ ಇಲ್ಲ. ಮೋಸ ಹೋಗಿ ಕಲ್ಪನಾ ಮಗು ಕಳ್ಕೊಂಡ್ವಿ. ಹಾಗೆ ನಿನ್ನನ್ನು ಕಳ್ಕೊಳ್ಳೋ ಶಕ್ತಿ ಇಲ್ಲ ಪುಟಿ. ನಿನ್ಗೇನು ತೊಂದರೆ ಆಗ್ಬೇಕು. ನೀನು ಹೇಳೋ ತರ ನಿನ್ ಬಗ್ಗೆ ನಿನ್ ಗಂಡನಿಗೆ ಪ್ರೀತಿ ಕಾಳಜಿ ಎರಡೂ ಇದ್ದಿದ್ರೆ ಈಗ್ಲೇ ನಿನ್ ಹಿಂದೆ ಬರ್ತಾ ಇದ್ದ. ಬಂದ? ಅವನ್ ಬರಲ್ಲ. ಅಪ್ಪ ಮಗ ಇಬ್ರು ಕೂತ್ಕೊಂಡು ಮುಂದೇನ್ ಮಾಡ್ಬೇಕು ಅಂತ ಸಂಚು ಮಾಡ್ತಾ ಇರ್ತಾರೆ. ನಿನಗಿದು ಅರ್ಥ ಆಗಲ್ಲ ಬಿಡು. ಸುಸ್ತಾಗಿದ್ಯಾ? ರೆಸ್ಟ್ ಮಾಡ. ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡೋಣ. JP, ನಿನ್ನ ಲೆಕ್ಕಾಚಾರದ ಪ್ರಕಾರ ನಿನ್ನ ಮಗ ನಿನ್ನಷ್ಟೇ ಬುದ್ಧಿವಂತ. ಆದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ ಅವ್ನು ನಿನಗಿಂತ ಬುದ್ಧಿವಂತ ಕಣೋ. ಯಾಕೆ ಗೊತ್ತಾ? ಅವನು ಬುದ್ಧಿವಂತಿಕೆನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವನಲ್ಲಿ ನಿನ್ನ ಹಾಗೆ ಕಪಟತನ ಇಲ್ಲ. ಅದಕ್ಕೆ ಅವನಿಗೆ ಭಾರ್ಗವಿ ಅಂತ ಹೆಂಡತಿ ಸಿಕ್ಕಿರೋದು. ಶಕುಂತಲಾದೇವಿ, ಇಷ್ಟು ಚಿಕ್ಕ ಗೆಲುವಿಗೆ ಸಂತೋಷ ಪಡಬೇಡ. ಅವನು ಪಡಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತು ಅವನು ಯಾರ ವಿರುದ್ಧ ನಿಂತಿದ್ದಾನೆ ಅಂತ. ಆ ಭಾರ್ಗವಿ ಮತ್ತೆ ಸೋತು ಜೈಲ್ ಸೇರ್ತಾಳಲ್ಲ, ಆಗ ನಿನಗ್ ಗೊತ್ತಾಗತ್ತೆ ನನ್ನ ತಾಕತ್ತೇನು ಅಂತ. ನಿನಗಷ್ಟೇ ಅಲ್ಲ, ನನ್ನ ಮಗನಿಗೂ ಗೊತ್ತಾಗತ್ತೆ ಅವ್ರ ಅಪ್ಪನ ತಾಕತ್ ಏನು ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.
ಈ ಮಾತು ನೆನಪಿದೆ ಅಲ್ಲ? ಯಾವಾಗ ಅಧರ್ಮ ತಾಂಡವ ಆಡುತ್ತೋ ಆಗ ದೇವರೇ ಅವತಾರ ಎತ್ತಿ ಬರ್ತಾನಂತೆ. ದುಷ್ಟರೆಲ್ಲ ಒಂದ್ ಕಡೆ ಸೇರ್ಕೊಂಡಿದ್ದೀರಾ. ನಿಮ್ಮನ್ನ ನಾಶ ಮಾಡೋದಕ್ಕೆ ಭಾರ್ಗವಿ ಎಂಬ ಪಾಶುಪತಾಸ್ತ್ರ ಬರ್ತಾ ಇದೆ. ಅರ್ಜುನ್ ಅಸ್ತ್ರ ಉಪಯೋಗಿಸೋ ಧನುಸ್ಸಾಗಿರ್ತಾನೆ. ನನ್ನನ್ನು ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ನೋಡ್ತಿರು, ಅವಳಪ್ಪನ್ನ ಕೋರ್ಟಿಂದ ಆಚೆ ಹಾಕಿದೆ. ಅವಳನ್ನ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ. ಹೋಗು, ಅದೆಷ್ಟು ಹಾರಾಡ್ತೀಯೋ ಹಾರಾಡು. ಭಾರ್ಗವಿ ಅರ್ಜುನ್ ಒಂದಾಗ್ತಾರೆ ಜೆಪಿ. ಗಂಡ ಹೆಂಡತಿ ಮತ್ತೆ ಒಂದಾಗಿದ್ದಾರೆ. ಭಾರ್ಗವಿ ಮತ್ತೆ ಈ ಮನೇಲೇ ಇರ್ತಾಳೆ. ಇಲ್ಲ, ಹಾಗಾಗ್ಬಾರ್ದು. ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು ನನ್ನ ಪ್ಲಾನ್ನ ಹಾಳು ಮಾಡ್ದೋಳು ಆ ಸಂಧಿ. ಅವಳಿಗೆ ಮೊದಲು ಬುದ್ಧಿ ಕಲಿಸ್ಬೇಕು. ನೋಡು ಪುಟೆ, ನೀವೇನೇ ಅಂದ್ಕೊಂಡ್ರು ಹೇಳಿದ್ರು ಅವನು JP ಮಗ ಅನ್ನೋ ಸತ್ಯ ಸುಳ್ಳಾಗೋದು. ಅವನ ಮೇಲೆ ಯಾವುದೇ ಕಾರಣಕ್ಕೂ ಕಿಂಚಿತ್ ಮಾತ್ರ ನನ್ನ ನಂಬಿಕೆ ಇಲ್ಲ. ಭಾರ್ಗವಿ, ನಿನ್ ತಲೆ ಲದ್ದಿ ತುಂಬ್ಕೊಂಡಿದ್ಯಾ? ನಿನಗೆ ಹೇಳಿದ್ದೆ ತಾನೆ ಭಾರ್ಗವಿ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಅಂತ. ಯಾಕೆ ಅವಳ ಹೊರ ಕರ್ಕೊಂಬಂದೆ? ಅಯ್ಯೋ, ನಾನು ಕರ್ಕೊಂಡ್ ಬಂದಿಲ್ವಾ ಅಕ್ಕ? ನೀನೇ ಕರ್ಕೊಂಡ್ ಬಂದಿದ್ದು. ಅವನಿಗೆ ಹೇಳಿ ಕಳ್ಸಿದ್ದೆ ತಾನೆ. ಹೇಳಿದ ಕೆಲ್ಸ ನೆಟ್ಟಗ್ ಮಾಡಕ್ಕಾಗ್ಲಿಲ್ಲ ನಿನಗೆ. ಅದಕ್ಕೆ ಅವಳು ಶನಿ ತರ ಹೆಗ್ಲೇರ್ ಬಂದಿರೋದು. ಅರ್ಜುನಣ್ಣ ಬರ್ತಾರಂತ ಯಾರಿಗ್ ಗೊತ್ತಿತ್ತು? ಅವ್ರು ಬೇರೆ ಏನೇನೋ ಕೇಳಕ್ ಶುರು ಮಾಡಿದ್ರು. ತಲೆ ನೋಯ್ತಿದೆ, ತಲೆ ಸುತ್ತಿದೆ, ಸುಸ್ತಾಗ್ತಿದೆ, ಏನಂದ್ರೂ ಬಿಡ್ಲಿಲ್ಲ. ಪದೇ ಪದೇ CCTV ವಿಕ್ಕಿ ಅನ್ನೋದನ್ನ ಕೇಳಿ ನಂಗೆ ಫುಲ್ ಭಯ ಆಗೋಯ್ತು. ನಮ್ ಬಾಸ್ JP ಸರ್ ಕೂಡ ಮಧ್ಯೆ ಬಂದು ಮಾತಾಡಿದ್ರು. ಆದ್ರೂ ಅರ್ಜುನಣ್ಣ ಜಗ್ಲೇ ಇಲ್ಲ. ನಿನ್ನ ಪೆದ್ದಿನ ನಂಬ್ಕೊಂಡು ನಾನು ಇನ್ನು ಕೆಲಸ ವಹಿಸಿದ್ದೆ ನೋಡು. ನನಗ್ ಬುದ್ಧಿ ಇಲ್ಲ. ಸಾಲ್ದು ಅಂತ ನಿನ್ನ ಹುಡ್ಕೊಂಡು ಹೋದ್ ಅವನ ಮನೆ ಬಾಗ್ಲಕ್ ಬಂದಿದ್ದ. ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಂಡು ಹೋದ. ಮುತ್ತತಿ ಬಂದಿದ್ನಾ? ಹ್ಞೂ, ಅವನೇ ಬಂದಿದ್ದು. ಓ, ಇದೆಲ್ಲ ನಿನ್ನೆ ಪ್ಲಾನಾ? ಏನು ಇಬ್ರು ಸೇರ್ಕೊಂಡು ಏನಾದ್ರು ಆಟ ಆಡ್ತಿದ್ದೀರಾ? ಜಾಸ್ತಿ ಏನಾದ್ರೂ ಆಟ ಆಡಿದ್ರೆ ಸಾಯಿಸ್ಬಿಡ್ತೀನಿ. ಏನಕ್ಕ ನೀವು ಏನ್ ಮಾಡ್ತಾ ಇದ್ದೀರಾ? ನನ್ ಜೊತೆ ಮೊದ್ಲು ಮಾತಾಡಿದ್ ಬೃಂದಕ್ಕ, ಇವಾಗ ಮಾತಾಡಿದ್ ಬೃಂದಕ್ಕ ಎರಡು ನೀವೇನಾ? ಏನೋ ಒಂದ್ ಚಿಕ್ಕ ನಾಟಕ ಮಾಡ್ಬೇಕು,
ದುಡ್ಡು ಕೊಡ್ತೀನಿ ಸಹಾಯ ಆಗುತ್ತೆ ಅಂದಿದ್ದಕ್ಕೆ ಬಂದಿದ್ದು. ಆದ್ರೆ ನೀವು ಒಳ್ಳೆ ರಾಕ್ಷಸಿ ತರ ಆಡ್ತಿದ್ದೀರಲ್ಲ. ನನಗ್ ದುಡ್ಡಿನ ಅವಶ್ಯಕತೆ ಇದೆ ನಿಜ, ಆದ್ರೆ ನನ್ನ ಜೀವಕ್ಕಿಂತ ದುಡ್ಡೇ ಹೆಚ್ಚಲ್ಲ. ನೀವ್ ಹೇಳ್ದಂಗೆಲ್ಲ ಕೇಳ್ಕೊಂಡು ಸಾಯೋದಕ್ಕೆ ನಾನ್ ಸಂಧ್ಯಾ ಅಲ್ಲ, ರಮ್ಯಾ. ನನಗೆ ನಾಟಕನೂ ಬೇಡ, ನಿಮ್ ಸಹಾಯನೂ ಬೇಡ. ನಾನಿನ್ ಹೊರಡ್ತೀನಿ. ಸಂಧ್ಯಾ 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 ಆಯ್ತು, ಸಾರಿ. ಏನೋ ಭಾರ್ಗವಿ ಮೇಲಿನ ಕೋಪಕ್ಕೆ ನಿನ್ ಮೇಲೆ ಒಂದೆರಡು ಮಾತು ಬೈದ್ಬಿಟ್ಟೆ ಅಷ್ಟೇನೆ. ನನ್ನ ಮಾತು ಕೇಳು. ಹ ಸಂಧ್ಯಾ, ಇಲ್ಲಿ ನೋಡು, ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ಯಾ? ನೀನು ನನ್ನ ತಂಗಿ ತರ. ಆ ಭಾರ್ಗವಿ ಮೇಲಿನ ಕೋಪಕ್ಕೆ ಏನೋ ಒಂದೆರಡು ಮಾತು ನಿನಗ್ ಬೈದ್ಬಿಟ್ಟೆ. ಸಾರಿ. ನಿನಗ್ ದುಡ್ಡು ಕೊಡ್ದೆ ನಾನು ಇನ್ ಯಾರ ಕೊಡ್ಲಿ ಹೇಳು? ಎಷ್ಟು ಬೇಕಿದ್ರು ಈಸ್ಕೋ. ಆ ನಿನ್ ಬಾಯ್ ಫ್ರೆಂಡ್ ಇದಾನಲ್ಲ, ಅವನ್ಗೂ ಬೇಕಿದ್ರೆ ಕೊಡು. ನೀನ್ ಈ ಮನೇಲಿರೋದು ನನಗೂ ಮುಖ್ಯ, ನಿನಗೂ ಮುಖ್ಯ. ಅಕ್ಕ ತಂಗಿರ ಮಧ್ಯೆ ಒಂದೆರಡು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆಲ್ಲ ಎಷ್ಟು ಬೇಜಾರು ಮಾಡ್ಕೋತೀಯಾ? ಬೇಜಾರು ಮಾಡ್ಕೋಬೇಡ. ಹ ಒಂದ್ ನಿಮಿಷ ಇರು. ಹೋಗಿ ನೀವು. ಯಾಕೆ ಭಾರ್ಗವಿ, ಏನಾಯ್ತು? ಮತ್ತಿನ್ನೇನು? ಅಪ್ಪ ಕೇಳಿದ ತಕ್ಷಣ ಕಳ್ಸೇ ಬಿಟ್ರಲ್ಲ ನನ್ನನ್ನ. ನಾನು ಎಲ್ಲಿದ್ರು ನಿಮ್ಗೇನು ತೊಂದ್ರೆ ಇಲ್ಲ ಅಲ್ವಾ? ಅಲ್ಲ, ಅದೇ ನಿಜ ಆಗಿದ್ರೆ ಇಷ್ಟೊತ್ತಲ್ಲಿ ನಿಮ್ ಮುಂದೆ ಬರ್ತಿದ್ನ ಹೇಳಿ? ನೋಡಿ, ನಿಮ್ಮನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ. ನಿಮ್ಮನೆಯವ್ರಿಗೆ ನನ್ನ ಬಗ್ಗೆ ಬೇಜಾರಾಗಿದೆ, ಅಸಮಾಧಾನನೂ ಇದೆ ಅಂತ ನನಗೆ ಗೊತ್ತು. ಅವ್ರ ಹತ್ರ ನಾನು ಮಾತಾಡ್ತೀನಿ. ನಿಮ್ ಕೋಪ ಕರ್ಗಕ್ಕೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರಕ್ಕೆ ನಾನೇನ್ ಮಾಡ್ಬೇಕಂತ ಹೇಳಿ? ಏನೇ ಆಗ್ಲಿ, ಇವತ್ತು ನಿಮ್ಮನ್ನ ಕರ್ಕೊಂಡೆ ನಾನು ವಾಪಸ್ ಹೋಗೋದು. ನಿಮ್ಮನ್ನ ರಾಣಿ ತರ ನೋಡ್ಕೋತೀನಿ, ಕಣ್ಣೀರ್ ಹಾಕ್ಸಲ್ಲ ಅಂತ ಏನೇನೋ ಹೇಳಿ ಮದ್ವೆ ಅದೆ. ಆದ್ರೆ ಮಾಡ್ದಿರೋ ತಪ್ಪಿಗೆ ಪಾಪ ನೀವೆಷ್ಟು ಕಷ್ಟಪಟ್ರಿ, ನನ್ನಿಂದ ನೀವೆಷ್ಟು ನೋವು ಪಟ್ರಿ ಅಂತ ನನಗೊತ್ತು ಭಾರ್ಗವಿ. ಈಗ್ಲೂ ನನ್ನನ್ನ ನಾನು ಸುಧಾರಿಸ್ಕೊಂಡಿಲ್ಲ ಅಂತಂದ್ರೆ ನಾನು ಆಡಿದ ಮಾತಿಗೆ, ನನ್ನ ಪ್ರೀತಿಗೆ ಏನ್ ಬೆಲೆ ಇರುತ್ತೆ ಹೇಳಿ? ಎಲ್ಲಾರ ಮಾತನ್ನ ನಂಬ್ತಿದ್ದ ನಾನು ಕೊನೆಗೆ ನಿಮ್ಮ ಮಾತನ್ನೇ ಕಡೆಗಣಿಸ್ಬಿಟ್ಟೆ. ಮದ್ವೆಗ್ ಮುಂಚೆ ಬೆಟ್ಟನೆ ಕಿತ್ತು ನಿಮ್ ಮುಂದೆ ತಂದಿಡ್ತೀನಿ ಅನ್ನೋ ಹುಡುಗರು ಮದ್ವೆ ಆದ್ಮೇಲೆ ನೀವಾಡೋ 4 ಮಾತನ್ನ ಕೇಳಿಸ್ಕೊಳ್ಳೋದನ್ನ ನಿಲ್ಸ್ಬಿಡ್ತೀವಿ. ನಾನೇ ಪರ್ಫೆಕ್ಟು, ನಮ್ಮನೆಯವ್ರು ಯಾವ ತಪ್ಪುನೂ ಮಾಡಲ್ಲ ಅನ್ನೋ ಡಿಫೆನ್ಸ್ ಮೋಡ್ಗೆ ಹೋಗ್ಬಿಡ್ತೀವಿ. ಅದ್ರ ಜೊತೆಗೆ ನೀವು ನಮ್ಮನೆಯವ್ರೆ, ನಿಮ್ಮ ಮಾತನ್ನು ಅಷ್ಟೇ ನಂಬಿಕೆಯಿಂದ ಕೇಳಬೇಕು ಅನ್ನೋದನ್ನ ಮರೆತು ಬಿಡ್ತೀವಿ. ನನ್ನಿಂದ ಅದೆಷ್ಟೋ ತಪ್ಪಾಗಿದೆ ಭಾರ್ಗವಿ, ಆದ್ರೆ ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ, ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಬೇಕಲ್ವಾ? ನೀವೇ ಹೇಳ್ತಾ ಇದ್ರಿ, ಅಪರಾಧಿನ ಗಲ್ಲಿಗೇರಿಸುವಾಗ ಕೊನೆ ಆಸೆ ಏನಂತ ಕೇಳ್ತಾರೆ ಅಂತ. ನನಗೊಂದು ಲಾಸ್ಟ್ ಚಾನ್ಸ್ ಇಲ್ವಾ? ಪ್ಲೀಸ್ ಭಾರ್ಗವಿ, ಮನೆಗೆ ಬನ್ನಿ ಪ್ಲೀಸ್. ನೀನ್ ಯಾಕೋ ಬಂದಿಲ್ಕ? ಅದು ಮಾತಾಡ ನೀನು.